ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದ್ದನ್ನು ಮಾಡುತ್ತಾನೆ. ಸೋಮವಾರ 24 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಫಿಲೆಮೋನನಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಚನ. ಆದರೆ ನಿನ್ನ ಉಪಕಾರವು ಬಲಾತ್ಕಾರದಿಂದಾಗದೆ ಮನಪೂರ್ವಕವಾಗಿಯೇ ಇರಬೇಕೆಂದು ಯೋಚಿಸಿ ನಿನ್ನ ಸಮ್ಮತಿ ಇಲ್ಲದೆ ಏನು ಮಾಡುವುದಕ್ಕೆ ನನಗೆ ಇಷ್ಟವಿರಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳು ಅದು ಬಲವಂತದಿಂದಲ್ಲ, ಮನಪೂರ್ವಕವಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಉಪಕಾರವು ಬಲಾತ್ಕಾರದಿಂದಲ್ಲ. ಕರ್ತನಲ್ಲಿ ಪ್ರಿಯರೇ, ಪೌಲನು ಸೆರೆಮನೆಯಲ್ಲಿ ಇದ್ದಾಗ ಒನೇಸಿಮಸ್ ಎಂಬಂಥ ಒಬ್ಬ ಸೇವಕನು ಅಥವಾ ಆಳು ಅಥವಾ ಜೀತದಾಳು ಅಥವಾ ದಾಸನು ತನ್ನ ಯಜಮಾನನಾದಂಥ ಫಿಲೆಮೋನನಿಂದ ಓಡಿ ಬಂದಿದ್ದನು. ಅವನು ಸೆರೆಮನೆಯಲ್ಲಿದ್ದನು. ಪೌಲನು ಅವನೊಂದಿಗೆ ಬಹಳ ಅದ್ಭುತವಾದಂಥ ಸಂಬಂಧವನ್ನು ಬೆಳೆಸಿಕೊಂಡನು. ಮಗನು ಎಂಬುದಾಗಿ ಕರೆದನು ಮತ್ತು ಫಿಲೆಮೋನನಿಗೆ ಈ ಪತ್ರಿಕೆಯಲ್ಲಿ ನಿನಗೆ ಆಳಾಗಿದ್ದಂಥ ಇವನು ಹೌದು ತಪ್ಪು ಮಾಡಿದ್ದಾನೆ, ಆದರೆ ಈಗ ತಿರುಗಿದ್ದಾನೆ, ತಪ್ಪಿನ ಅರಿವಿಕೆ ಉಂಟಾಗಿದೆ, ಇವನನ್ನು ನಾನು ಮಗನೆಂಬುದಾಗಿ ನೆನೆಸಿಕೊಂಡಿದ್ದೇನೆ, ಆದರೂ ತಿರುಗಿ ನಿನ್ನ ಬಳಿಯಲ್ಲೇ ಕಳಿಸುತ್ತೇನೆ, ಅವನನ್ನು ನೀನು ಆಳಾಗಿ ಅಲ್ಲ, ದಾಸನಾಗಿ ಅಲ್ಲ, ಸಹೋದರನಾಗಿ ಸ್ವೀಕರಿಸಬೇಕೆಂಬುದಾಗಿ ಹೇಳಿ ಪ್ರೋತ್ಸಾಹಿಸಿದನು. ಆದರೆ ಇನ್ನೊಂದು ವಿಶೇಷವಾದಂಥ ಒಂದು ಮಾತನ್ನು ಪೌಲನಲ್ಲಿ ಹೇಳುತ್ತಾನೆ. ಪೌಲನು ಈ ಸೇವಕನನ್ನು ತಿರುಗಿ ತನ್ನ ಮನೆಗೆ ಕಳಿಸುತ್ತಾ ಇರುವಾಗ ಆ ಸಂಬಂಧ ತಿರುಗಿ ಒಂದಾಗಬೇಕು, ಸಹೋದರ ಸಂಬಂಧವಾಗಬೇಕೆಂಬುದಾಗಿ ಹೇಳುತ್ತಾನೆ. ಆದರೆ ಇದು ಒತ್ತಾಯದಿಂದಾಗಲಿ ಬಲಾತ್ಕಾರದಿಂದಾಗಲಿ ಆಗಬಾರದು ಎಂಬುದಾಗಿ ಬಹಳ ಅದ್ಭುತವಾಗಿ ಹೇಳುತ್ತಾನೆ. ಉಪಕಾರವು ಯಾವ ರೀತಿಯಾದಂಥ ಬಲಾತ್ಕಾರದಿಂದಾಗಬಾರದು. ಕರ್ತನಲ್ಲಿ ಪ್ರಿಯರೇ, ನಮಗೂ ಕೂಡ ದಿನಾಲೂ ಅನೇಕ ವಿಧವಾದಂಥ ರೀತಿಯಲ್ಲಿ ಬಲಹೀನತೆ, ಕಷ್ಟ, ಕಣ್ಣೀರು, ಹೋರಾಟಗಳಲ್ಲಿರುವಂಥವರ ಬಗ್ಗೆ ಹಲವಾರು ರೀತಿಯಲ್ಲಿ ನಮ್ಮ ತಿಳುವಳಿಕೆಗೆ ಬರುವಂತೆ ಆಗುತ್ತದೆ. ಆದರೆ ನಾವು ಒತ್ತಾಯದಿಂದ ಅಥವಾ ಬಲವಂತದಿಂದ ಯಾರಿಗಾದರೂ ಒಳ್ಳೆಯದು ಮಾಡುವಂಥದ್ದು ಅದು ಸರಿಯಾದದ್ದಲ್ಲ. ಬದಲಾಗಿ ಮನಪೂರ್ವಕವಾಗಿ ಒಳ್ಳೆಯದನ್ನು ಮಾಡಬೇಕು. ಯಾಕಂದರೆ ಯೇಸು ಸ್ವಾಮಿ ಮಾಡಿದಂಥ ಎಲ್ಲ ಒಳ್ಳೆಯ ಕಾರ್ಯಗಳು ಅನುಕಂಪದಿಂದ ಅವರಿಗಿದ್ದಂಥ ನೋವನ್ನು ನೋಡಿ ಹಾಗೆ ನಾವು ಕೂಡ ಅನುಕಂಪದಿಂದ ಮನಪೂರ್ವಕವಾಗಿ ಒಳ್ಳೆಯದನ್ನು ಮಾಡುವವರಾಗಬೇಕು. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನಲ್ಲಿ ನಾವು ಕಲಿತು ಒಳ್ಳೆಯದನ್ನು ಮಾಡುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.